ಇಲ್ಲೊಂದು ಸಣ್ಣ ಎಲಿಫೆಂಟ್ ಇದೆ, ಸಖತ್ತಾಗಿದೆ ಸ್ಟಿಕ್ಕರು. 3 ಮಾರ್ಕ್ ಇದೆ, ಮಧ್ಯಕ್ಕೆ ಬಂದಿದೆ. ಇನ್ನೂ ನೋಡಿಬೋದು, ಇನ್ನೂ ಸ್ವಲ್ಪ ಮಲಿಸ್ಬೋದು. ಏನಕ್ಕೆ ಬಂದಿದ್ದು? ಏನಕ್ಕಿದು? ಗಣೇಶನಾ? 95 ಫುಲ್ ಟ್ಯಾಂಕು. ಕಾರ್ಡ್ ಇದೆ ಅಲ್ವಾ? ಕಾರ್ಡ್ ತೊಗೊತೀರಾ? ಹಾಂ ಹಾಂ 110 ಆಗ್ಬಿಟ್ಟಾಯ್ತಾ ಇದು? ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಒಂದು ಸಂಡೇ, ಒಂದು ಶಾರ್ಟ್ ಸ್ಪಿನ್ನಿಗೆ ಹೊರಟಿದ್ದೀವಿ. ಇಬ್ಬರು ಇದ್ದಾರೆ ಬಾಯ್ಸು, ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು. ಸುಭಾಷು ಮತ್ತು ಸುಶಾನ್ ಇಬ್ಬರು ಬಂದಿದ್ದಾರೆ. ಒಂದು ಜಾವಾ 42 ಮತ್ತು ಮೀಟಿಯರ್ 350 ಒಂದಿದೆ. ಟೈಮು ಆಲ್ಮೋಸ್ಟ್ 7 o'clock. ಇವತ್ತು ಮೇಕೆದಾಟು ಮತ್ತು ಸಂಗಮ್ಮಗೆ ಹೊರಟಿದ್ದೀವಿ, ಕನಕಪುರ ರೋಡಲ್ಲಿರೋದು. ಈ ಜಾಗಕ್ಕೆ ಒಂದು ಟೂರಿಸ್ಟ್ ಪ್ಲೇಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೆ ನಾವು ಹೋಗೇ ಇಲ್ಲ. ಅದಕ್ಕೆ ಸುಮಾರು ಸತಿ ಪ್ಲ್ಯಾನ್ ಮಾಡಿದ್ವಿ, ಆದರೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಒಂದೊಂದು ಸತಿ ಏನೋ ನೀರು ಜಾಸ್ತಿ ಆಗಿದೆಯೋ ಅಥವಾ ನೀರು ಕಡಿಮೆ ಆಗಿದೆಯೋ ಅಂತ ಏನೋ ಒಂದು ವಾರ್ನಿಂಗ್ ಬಂದಿತ್ತು, ಅದಕ್ಕೆ ಹೋಗೋಕ್ಕೆ ಆಗಿಲ್ಲ ಆ ಜಾಗಕ್ಕೆ. ಇವತ್ತು ಯಾವುದೂ ಜಾಗ ಸಿಕ್ಕಲಿಲ್ಲ ಹೋಗೋಕ್ಕೆ ಲಾಸ್ಟ್ ಮಿನಿಟಲ್ಲಿ, ಹಾಗಾಗೋದೊಂದು ಇತ್ತಲ್ಲ ಅಂತ ಅದಕ್ಕೆ ಹೊರಟಿದ್ದೀವಿ. ಟೈಮು ಇವತ್ತು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ಒಬ್ಬ ಫ್ರೆಂಡು ಹೆಬ್ಬಾಳಿಂದ ಜಾಯ್ನ್ ಆಗಬೇಕಿತ್ತು. ಹೆಬ್ಬಾಳಿಂದ ಅಲ್ಲ, ಇನ್ನೂ ಸ್ವಲ್ಪ ಮುಂದೆ ನಾಗವಾರಲ್ಲಿರೋದು ಅವ್ರ ಮನೆ, ಸುಶಾನ್ ಅವ್ರ ಮನೆ. ಅದರಿಂದ ಬರೋಕ್ಕೆ ಟೈಮ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಲೇಟಾಗೆ ಹೊರಟ್ವಿ. ಸೊ ಮೇಕೆದಾಟು ನಮ್ಮ ಮನೆಯಿಂದ 88 ಕಿಲೋಮೀಟರ್ಸ್ ಇತ್ತು. 88 91 ಅನಿಸುತ್ತೆ. ಈಗ 82 ಕಿಲೋಮೀಟರ್, 10 ಕಿಲೋಮೀಟ್ರ್ ಬಂದಿದ್ದೀವಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ದೆ. ಏರ್ ಪ್ರೆಷರ್ ಚೆಕ್ ಮಾಡ್ಸೋಕ್ಕಾಗಿಲ್ಲ, ಅಲ್ಲಿ ಮಿಷಿನ್ ಸರಿ ಇರಲಿಲ್ಲ. ಏರ್ ಪ್ರೆಷರನ್ನು ಚೆಕ್ ಮಾಡಿಸ್ಬಿಡ್ಬೇಕು, ತುಂಬ ದಿವಸ ರೈಡ್ ಮಾಡಿಲ್ಲಲ್ಲ. ಮನೆ ಹತ್ರ ಅಲ್ಲಿ ಓಡಿಸ್ದೆ ಸ್ವಲ್ಪ ಬೈಕು ಚೆನ್ನಾಗಿ ಓಡಲಿ ಅಂತ ಅಷ್ಟೇ. ಟೈರ್ ಪ್ರೆಷರನ್ನು ಚೆಕ್ ಮಾಡಿಸ್ಬೇಕು ಮುಂದೆ ಎಲ್ಲಾರ. ಈಗ ಮೈಸೂರು ರೋಡಿಗೆ ಬಂದು ಜಾಯ್ನ್ ಆಗಿದ್ದೀವಿ. ಮೈಸೂರು ರೋಡಿಂದ ಬಿಡದಿವರೆಗೂ ಇದೇ ರೋಡಲ್ಲೇ ಇರ್ತೀವಿ, ಆಮೇಲೆ ಮುಂದೆ ಲೆಫ್ಟ್ ತೊಗೊಂಡ್ಬಿಡ್ತೀವಿ ಟುವರ್ಡ್ಸ್ ಕನಕಪುರ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಮಡಿಕೇರಿ ಸೀರೀಸ್ ಆಲ್ಮೋಸ್ಟ್ 5 ವ್ಲಾಗ್ ಬಂದಿದೆ. 5 ವ್ಲಾಗು ಚೆನ್ನಾಗಿ ಸಪೋರ್ಟ್ ಸಿಕ್ಕಿದೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಒಳ್ಳೆ ಕಂಟೆಂಟ್ ಕೊಡ್ತಾಯಿರ್ತೀನಿ. ಕಂಟೆಂಟ್ ಬಗ್ಗೆ ಮಾತಾಡೋದಿದ್ರೆ ತುಂಬ ಜನ 4K 60 frames per second ಒಂದು ಮಾತಾಡಿದ್ದೆ ಮಡಿಕೇರಿ ಇಲ್ಲೊಂದು ವ್ಲಾಗಲ್ಲಿ. ಅದನ್ನು ಹಾಕಿರೋದಕ್ಕೆ ಥ್ಯಾಂಕ್ ಯು ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಸೊ ಕಂಟಿನ್ಯೂಸ್ ಆಗಿ ಅದೇ ಹೇಳ್ತೀನಿ, 60 ಫ್ರೇಮ್ಸು 4K. ಅದು ನೀವು ಟಿ ವಿಲಿ ಇಲ್ಲ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ತುಂಬ ಮಜಾ ಬರುತ್ತೆ. ಇದೇ ನೈಸ್ ರೋಡ್ ತೋರಿಸ್ತಾ ಇದೆ. ನೈಸ್ ರೋಡ್ ಹೇಳ್ತಿದೆ, ಹೋಗೋಣ ಹಿಂಗೆ. ಹಾಂ, ಅದೇ ನೈಸ್ ರೋಡ್ ಹೇಳ್ತಿದೆ, ಮುಂದೆ ಒಟ್ಟು ಲೆಫ್ಟ್ ಹೋಗೋಣಲ್ಲ. ನೈಸ್ ರೋಡು ಯೂಸ್ಲಿ ರೆಕಮೆಂಡ್ ಮಾಡಲ್ಲ, ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ನೈಸ್ ರೋಡ್ ರೆಕಮೆಂಡ್ ಮಾಡಿದ್ದು ಗೂಗಲ್ ಮ್ಯಾಪ್ಸು. ಏನಕ್ಕೆ ಗೊತ್ತಿಲ್ಲ, ಟೈಮ್ ಮೋಸ್ಟ್ಲಿ ಜಾಸ್ತಿ ಆಗಿದೆಯಲ್ಲ, ಇನ್ನೂ ಏನು ಜಾಸ್ತಿನೂ ಆಗಿಲ್ಲ, 7 o'clock ಅಷ್ಟೇ ಟೈಮು. ಯಾಕೆ ರೆಕಮೆಂಡ್ ಮಾಡ್ತು ಗೊತ್ತಾಗಲಿಲ್ಲ. ನೈಸ್ ರೋಡಲ್ಲಿ ಹೋಗೋದೇನು ಸಮಸ್ಯೆ ಇಲ್ಲ, ಬೇಗನೆ ಹೋಗ್ಬೋದು. ಆದರೆ ಈ ಪರ್ಸ್ ತೆಗ್ದು ಪೇ ಮಾಡಬೇಕಲ್ಲ 3 ಬೈಕಿಗೆ, ಅದೇ ದೊಡ್ಡ ಪ್ರಾಬ್ಲಮ್ಮು. ಪರ್ಸ್ ತೆಗಿ, ಮತ್ತೆ ಪರ್ಸ್ ಹಾಕೋ, ಗ್ಲೌಸ್ ತೆಗಿ, ಅದೆಲ್ಲ ಮಾಡೋಕ್ಕಾಗಲ್ಲ ಅಲ್ಲಿ ನಿಂತ್ಕೊಂಡು. ಸುಮ್ಮನೆ ಲೇಟ್ ಆದರೂ ಬರೋಲ್ಲ, ಇದಕ್ಕೆ ಓಡಾಡ. ನೈಸ್ ರೋಡು ಏನು ಟ್ರಾಫಿಕ್ ಏನು ಕಡಿಮೆ ಇರೋಲ್ಲ, ಅಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇದೇ ರೋಡ್ ಚೆನ್ನಾಗಿದೆ. ಬಿಡದಿ ದಾಟಿ ಈಗ ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ಲೆಫ್ಟ್ ಮಾಡಬೇಕು. ಈ ರೋಡ್ಗೂ ನೋಡಿರ್ತೀರ ನಾನು ಬ್ಲಾಗ್ಸಲ್ಲಿ ರೆಗ್ಯುಲರ್ ಆಗಿರೋರು. ಈ ರೋಡೇ ತೊಗೊಳೋದು ನಾವು ಯಾವಾಗ ಬಂದ್ರೂ ಕನಕಪುರ ಸೈಡ್ಗೆ. ರೋಡ್ ಸೂಪರಾಗಿದೆ. ಬರ್ತಾಯಿದ್ದಾರಾ ಬಾಯ್ಸು? ಹಾಂ, ಬರ್ತಾಯಿದ್ದಾರೆ. ಟೈಮು 7:10. ನೋಡಿ ಖಾಲಿ ರೋಡು, ಯಾರೂ ಇಲ್ಲ. ನೋಡಿ ರೋಡ್ಸ್ಗಳು ಹೆಂಗಿದೆ ಇದು. ನಮ್ಮ ಬೈಕರ್ ಬ್ರದರ್ಸು ಯಾರು ಕನಕಪುರ ಸೈಡ್ ಹೋಗ್ತಾ ಇದೆ, ಇದೇ ರೋಡೇ ತೊಗೊಳ್ಳಿ, ಅಲ್ಟಿಮೇಟ್ ಆಗಿದೆ ರೋಡು, ತುಂಬ ಎಂಜಾಯ್ ಮಾಡ್ತೀರಾ. ಸ್ವಲ್ಪ ಅಲ್ಲಿ ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಇದೆ, ತೊಂದರೆ ಇಲ್ಲ, ಕ್ಲೀನಾಗಿ ಮಾರ್ಕಿಂಗ್ ಮಾಡಿದ್ದಾರೆ, ಗೊತ್ತಾಗುತ್ತೆ. ಸ್ವಲ್ಪ ದೂರದಲ್ಲೇ ಸ್ಲೋ ಮಾಡ್ಕೊಂಬಿಡ್ಬೋದು. ಆದರೆ ನೋಡಿ ಯಾರೂ ಇರಲ್ಲ ರೋಡಲ್ಲಿ. ನೋಡಿ ಹಂಪು ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟಿದ್ದಾರೆ, ಮುಂಚೆನೇ ಸ್ಲೋ ಮಾಡಿಬಿಡ್ಬೋದು. ನೋಡಿ ಇನ್ನೊಂದು ಹಂಪ್ ಬಂತು, ಎಲ್ಲದೂ ಕ್ಲೀನಾಗಿ ಮಾರ್ಕ್ ಮಾಡಿದ್ದಾರೆ. ಈ ಥರ ಮಾರ್ಕ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ.
ನೋಡಿ ನೋಡಿ ಹಳ್ಳಿ ಬಂತು. ಇಲ್ಲಿಂದ ಸ್ವಲ್ಪ ಜಾಸ್ತಿ ಸ್ಪೀಡ್ ಬ್ರೇಕರ್ಗಳು ಜಾಸ್ತಿ ಇದ್ದಾವೆ, ತೊಂದರೆ ಇಲ್ಲ. ಸಣ್ಣ ಸಣ್ಣ ಹಳ್ಳಿಗಳು ನೋಡಿ. ಹಳ್ಳಿ ಮುಗೀತು ಅಲ್ಲೇ, ಮತ್ತೆ ಇದೇ ಥರ ರೋಡ್ ಸ್ಟಾರ್ಟು. ಎರಡು ಕಡೆನೂ ಸೀನ್ರಿ ಸಖತ್ತಾಗಿದೆ, ಫುಲ್ಲು ದೂರವರೆಗೂ ಕಾಣುತ್ತೆ ನೋಡಿ. ಈ ಕಡೆ ಸನ್ರೈಸ್ ಆಗ್ತಾ ಇದೆ. ಸನ್ರೈಸ್ ಆಗಿ ಸುಮಾರು ಹೊತ್ತಾಗಿದೆ. ಈಗ ಕ್ಲೌಡ್ ಕವರ್ ಆಗಿತ್ತು, ಈಗ ಹೊರಗೆ ಬಂದಿದ್ದಾನೆ ಸೂರ್ಯ. ಈ ಕಡೆ ಎಲ್ಲ ಮಾವಿನ ತೋಟಗಳಿದ್ದಾವೆ. ನೋಡಿ ಫುಲ್ಲು ಎರಡು ಸೈಡನ್ನು ಮಾವಿನ ತೋಟ ಬಂತೀಗ. ಸೀಸನ್ನು ಇನ್ನೂ ನಡೀತಾ ಇದೆ ಅನಿಸುತ್ತೆ, ಅಥವಾ ಈಗೆಲ್ಲ ಹಾರ್ವೆಸ್ಟ್ ಆಗೋಗಿರುತ್ತೆ. ಸೀಸನ್ ಆಲ್ಮೋಸ್ಟ್ ಎಂಡಿಂಗ್ ಇದು ಮ್ಯಾಂಗೋ. ಕನಕಪುರ ರೋಡಿಗೆ ಬಂದು ಜಾಯಿನ್ ಆಗಿದ್ದೀವಿ ಈಗ. ಹೊಸ ರೋಡ್ಗಳು, ಸ್ವಲ್ಪ ಕ್ವಿಕ್ ಶಿಫ್ಟರ್ ಆನ್ ಮಾಡ್ಕೊಳ್ಳೋಣ. ಸೊ ಕನಕಪುರ ರೋಡಿಂದ ಲೆಫ್ಟ್ ತೊಗೋಬೇಕು. ಸಂಗಮ ಅಂತ ಇಲ್ಲಿದೆ ಬೋರ್ಡ್ ನೋಡಿ, ಇಲ್ಲಿದೆ ಬೋರ್ಡು. ಈ ರೋಡ್ ಹೆಸರು ಸಂಗಮ ಕನಕಪುರ ರೋಡು. ಈ ರೋಡಲ್ಲೇ ಇನ್ನು 33 ಕಿಲೋಮೀಟರ್ಸು ಸ್ಟ್ರೈಟು. ಟೈಮು 7:45. ಅಲ್ಲಿ 8:30 ರೀಚ್ ಆಗ್ತೀವಿ ಅಂತ ಹೇಳ್ತಿದೆ ಮ್ಯಾಪ್ಸು. ಆದರೆ ನನ್ನ ಫ್ರೆಂಡ್ಸ್ ಏನೋ 9 o'clock ಓಪನ್ ಆಗೋದು, ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡೋದು. ನನಗೆ ಅನ್ಸ್ದಂಗೆ ಬೇಗ ಓಪನ್ ಆಗುತ್ತೆ. ಬಾಬಾ ಸಖತ್ತಾಗಿದೆ ಸ್ಟ್ರೆಚ್ಚು. ಈ ಥರ ರೋಡ್ಗಳು ಸಿಕ್ಬಿಟ್ರೆ ನಾವು ಬೆಳ್ತೀವ. ಮನೆಗಳಿದ್ದಾವೆ, ಸ್ವಲ್ಪ ಹುಷಾರಾಗಿ ಹೊಡಿಬೇಕು. ಊರಲ್ಲಿ ಜನ ಇರ್ತಾರೆ, ಸಡನ್ನ ಒಳಗೆ ಬಂದ್ಬಿಡ್ತಾರೆ. ಬಾಬಾ ಏನು ಸಖತ್ತಾಗಿದೆ ನೋಡಿ ವ್ಯೂ. ಫುಲ್ ಪೆನಾರಮಿಕ್ ವ್ಯೂ, ಫುಲ್ ಗುಡ್ಡಗಳಿದೆ ಅಲ್ಲಿಂದ ಅಲ್ಲಿವರೆಗೂ. ರೋಡ್ಸ್ ನಂಗೆ ತುಂಬ ಖುಷಿ ಆಯ್ತಪ್ಪ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದೇ ಒಂದು ಸ್ಪಾಟ್ ಇಲ್ಲ ನೋಡಿ. ಇದೆಲ್ಲ ಊರಿಂದ ಹೊರಗಿದೆ ಅಲ್ವಾ, ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಇಲ್ಲ, ಏನೂ ಇಲ್ಲ. ಕ್ಲೀನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಈ ಥರ ಮಾಡಬೇಕು. ಕೆಲವು ಕಡೆ ಸುಮ್ಮನೆ ಸ್ಪೀಡ್ ಬ್ರೇಕರ್ಗಳು ಹಾಕಿರ್ತಾರೆ. ಎಲ್ಲೂ ಬೇಡ, ನಮ್ಮನೆ ರೋಡಲ್ಲೇ ಅಲ್ಲಿ ಏನೂ ಇಲ್ಲ. ಒಂದು ಸ್ಟ್ರೆಚ್ ಇದೆ ಸಿಗ್ನಲಿಂದ ಡೌನು, ಒಂದು 3-4 ಹಂಪ್ ಹಾಕಿದ್ದಾರೆ. ಕಾಲೇಜ್ ಇದೆ, ಒಂದು ಕಾಲೇಜ್ ಹತ್ರ ಪರವಾಗಿಲ್ಲ ಇರಲಿ ಒಂದು ಹಂಪ್ ಸ್ಪೀಡ್ ಬ್ರೇಕರ್ಸು. ಇನ್ನು ಮಿಕ್ಕಿದ ಕಡೆಗಡೆ ಸುಮ್ಮನೆ ಹಾಕಿರ್ತಾರೆ. ಅದು ಏನಕ್ಕೆ ಹಾಕ್ಯಾರೆ, ಏನು ಪ್ಲ್ಯಾನಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ತಂದೆ ಹಾಕ್ತೆ ಅಷ್ಟೇ. ನಾ 18 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ನಮ್ಮ ಮ್ಯಾಪಲ್ಲಿ. ಇದರಲ್ಲಿ ನೋಡೋಣ. ಚುಂಚಿ ಫಾಲ್ಸು ಮೋಸ್ಟ್ಲಿ ಮುಂಚೆ ಬರುತ್ತೆ, ಅದಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗ್ಬೋದು ಬೇಕಿದ್ರೆ. ನೋಡಿ ಚುಂಚಿ ಫಾಲ್ಸು 10 ಕಿಲೋಮೀಟರ್ಸು, ಸಂಗಮ 15. ಹಿಂದೆ ಕನಕಪುರ ತಾಲೂಕು, ಮುತ್ತುತ್ತೆ ರೈಟು. ಸಂಗಮ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ಇಲ್ಲೊಂದು ಸ್ಟ್ರೆಚ್ ಚೆನ್ನಾಗಿತ್ತು ಅಂತ ನಿಲ್ಲಿಸಿದೆ. ಇದು ನೋಡಿ ಏನು ಸಖತ್ತಾಗಿದೆ. ಬೈಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ಈ ಕಡೆ ಫುಲ್ಲು ಸೀನ್ರಿ, ದೂರದಲ್ಲೆಲ್ಲ ಗೀರೋ ಗುಡ್ಡಗಳೆಲ್ಲ ಕಾಣಿಸ್ತಾ ಇದೆ ಅಲ್ಲಿ. ಸೂಪರ್ ಆಗಿದೆ. ಈ ಕಡೆನೂ ಫುಲ್ಲು ಗುಡ್ಡಗಳು. ರೋಡ್ಗಳು ಮೋಸ್ಟ್ಲಿ ಹೊಸದು ಅನ್ಸುತ್ತೆ. ಸೊ ತುಂಬ ದಿನಗಳೇನಾಗಿಲ್ಲ ಹಾಕ್ಸಿ. ಸಖತ್ತಾಗಿದೆ ರೋಡ್ಗಳು. ಇದು ಟೈರ್ ನೋಡಿ ಗಾಡಿದು, ಇಲ್ಲಿವರೆಗೂ ಉಜ್ಜಿದೆ. ಕ್ಲೀನಾಗಿ ಫುಲ್ಲು ಯೂಸ್ ಆಗಿದೆ. ಆಲ್ಮೋಸ್ಟ್ 390 ಟೈರು.
ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ. ಇಲ್ಲಿ ಏನು ಸೌಂಡೇ ಇಲ್ಲ. ಆದರೆ ಹಿಂದೆ ಸ್ವಲ್ಪ ಅಲ್ಲಿ ಇಲ್ಲಿ ಮನೆಗಳಿದ್ದಾವೆ, ಅಲ್ಲೇ ಬೌಂಡ್ರಿಗಳು ಹಾಕ್ಕೊಂಡು ಏನೇನೋ ಕನ್ಸ್ಟ್ರಕ್ಷನ್ ಅದು ಇದು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 5-10 ವರ್ಷ ಅಷ್ಟೇ ಅನಿಸುತ್ತೆ, ಇಲ್ಲೂ ಎಲ್ಲ ಫುಲ್ ಮನೆಗಳಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ ವ್ಯೂ ಇಲ್ಲಿ ರೋಡಲ್ಲಿ, ಸಖತ್ ರಿಲ್ಯಾಕ್ಸಿಂಗ್ ಆಗಿದೆ. ಎಲ್ಲೋ ಯಾವುದು ಇವತ್ತಿನ ಥರ ಎಲ್ಲೂ ಯಾವುದೋ ಜಾಗ ಸಿಕ್ಕಿಲ್ಲ ಅಂದರೆ ಈಗ ಬಂದ್ಬಿಡ್ಬೋದು. ನಾನು ಪ್ಲೇಸಿಗೆ ಗೊತ್ತಿಲ್ಲ, ಫೋಟೋಗಳು ಸ್ವಲ್ಪ ನೋಡಿದೆ. ಅದೇ ಜನ ಜಾಸ್ತಿ ಇರ್ತಾರೆ, ಅದೇ ಮೇನ್ ಪ್ರಾಬ್ಲಮ್ಮು. ಟೂರಿಸ್ಟ್ ಪ್ಲೇಸ್ ಅಲ್ಲ ಇದೂ, ಜನ ಜಾಸ್ತಿ ಇರ್ತಾರೆ. ಜನ ಜಾಸ್ತಿ ಇದ್ದರೆ ಏನೋ ಒಂಥರ ಇಷ್ಟ ಆಗಲ್ಲ ನನಗೆ. ಆರಾಮಾಗಿ ನಾವೇ ಇರಬೇಕು, ಆ ಥರ ಜಾಗಗಳಿಗೆ ಹೋಗಿ ಇಷ್ಟ. ಅದು ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ, ವ್ಯೂ ರೋಡ್ಗಳು ಸೂಪರ್ ಆಗಿದೆ. ಇಲ್ಲೊಂದು ಟೀ ಅಂಗಡಿ ಸಿಕ್ತು, ಹೋಟೆಲ್ ಕಾವೇರಿ, ವೆಜ್ ಆ್ಯಂಡ್ ನಾನ್ ವೆಜ್. ಸಣ್ಣ ಟೀ ಬ್ರೇಕ್ ತೊಗೊಂಡ್ವಿ. ವ್ಯೂ ಸಖತ್ತಾಗಿದೆಯಪ್ಪ. ಹೋಣ ಸಖತ್ತಾಗಿದೆ. ಇಲ್ಲೆಲ್ಲ ಮೊಸಳೆಗಳಿದೆಯಂತೆ, ಎಷ್ಟೊಂದು ಸತಿ ನೋಡಿದ್ದೀವಿ ಅಂತ ಹೇಳ್ತಾಯಿದ್ರು ಟೀ ಅಂಗಡಿಯವರು. ಈ ಕಡೆ ಎಲ್ಲ ಫುಲ್ಲು ಗುಡ್ಡಗಳು, ಹಿಂದೆ ಮುಂದೆ ಎಲ್ಲ. ಟೀ ನಾನು ಹೇಳ್ತಿಲ್ವಾ, ಸಿಕ್ಕಾಪಟ್ಟೆ ಶುಗರ್ ಹಾಕಿರ್ತಾರೆ, ತಲೆ ಎಲ್ಲ ಕೊಟ್ಟರು ಸೋಯ್ತು ಗುರು. ಮತ್ತೆಲ್ಲರ ಇನ್ನಷ್ಟು ಟೀ ಕುಡಿಬೇಕು ಟೀನ. ಇಲ್ಲಿ ನಿಲ್ಲಿಸಿ ಫೋಟೋ ವೀಡಿಯೋಸ್ ತೊಗೊಂಡ್ವಿ, ಸಿನಿಮ್ಯಾಟಿಕ್ ಶಾಟ್ ಹಾಕ್ತೀನಿ ಅದ್ರದ್ದು. ಇಷ್ಟು ಚೆನ್ನಾಗಿದೆ ನೋಡಿ, ಇದು ಪ್ಯಾನೋರಾಮಿಕ್ ವ್ಯೂ. ಫುಲ್ ಅಷ್ಟು ದೂರವರೆಗೂ ಕಾಣಿಸ್ತಾ ಇದೆ, ಫುಲ್ ಗ್ರೀನು. ಮುಂದೆ ಇದೆ ಅಲ್ಲೆಲ್ಲ ಆಫ್ ರೋಡ್ ಟ್ರಯಲ್ಸು, ಆಫ್ ರೋಡ್ ವೆಹಿಕಲ್ ಇದ್ದರೆ ಹೋಗ್ಬೋದು. ಬಂದು ರೀಚ್ ಆಗಿದ್ದೀವಿ ಮೇಕೆದಾಟು. ಆದರೆ ನೀರು ತುಂಬ ಕಡಿಮೆ, ಫುಲ್ ಡ್ರೈ ಆಗೋಗಿದೆ ಎಲ್ಲ, ಬರೀ ಕಲ್ಲೇ ಕಾಣಿಸ್ತಾ ಇದೆ. ಈ ಕಡೆ ಏನಕ್ಕೋ ಬ್ಲಾಕ್ ಮಾಡಿದ್ದಾರೆ, ಈ ಕಡೆ ಆ ಕಡೆ ಹೋಗಂಗಿಲ್ಲ. ಆ ಕಡೆ ನೀರು ಸ್ವಲ್ಪ ಜಾಸ್ತಿ ಇದೆ. ಮೇಕೆದಾಟು ಚೆಕ್ ಪಾಯಿಂಟ್ ಇದನ್ನು ಎಂಟ್ರಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ಈಗ ಇದು ರೋಡು ಚುಂಚಿ ಫಾಲ್ಸಿಗೆ ಹೋಗುತ್ತೆ. ಚುಂಚಿ ಫಾಲ್ಸು ಏನು ನೀರು ಇರೋಲ್ಲ, ಡ್ರೈ ಆಗಿರುತ್ತೆ, ಬೇಸಿಗೆ ಅಲ್ಲ ಫುಲ್ಲು. ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ಬಂದಿದ್ದೀವಲ್ಲ ಇಷ್ಟು ದೂರ, ಇದೊಂದು ಎಷ್ಟಿದೆ 7 ಕಿಲೋಮೀಟ್ರ್ ಇದೆ ಅಷ್ಟೇ. ಅದೊಂದು ಹೋಗಿ ನೋಡಿಕೊಂಡು ವಾಪಸ್ ಹೊರಡ್ತೀವಿ. ಟೈಮ್ ಎಷ್ಟಾಯಿತು? ಟೈಮು 10:30. ರೋಡ್ಸ್ ಮಾತ್ರ ಬ್ಯೂಟಿಫುಲ್ ರೋಡ್ಸು, ಸಣ್ಣ ಸ್ಟ್ರೆಚ್ಚೇ, ಏನು ಜಾಸ್ತಿ ಏನು ಸ್ಟ್ರೆಚ್ ಇಲ್ಲ ನೋಡಿ. ಟೈರ್ಸ್ ನೋಡಿ ಇಲ್ಲಿ ಫುಲ್, ಆಲ್ಮೋಸ್ಟ್ ಫುಲ್ ಆಗಿದೆ. ಈ ಕಡೆ ಮೋಸ್ಟ್ಲಿ ಫುಲ್ ಆಗಿರಬೇಕು, ಇಲ್ಲ 1 ಇಂಚ್, ಒಂದು ಸೆಂಟಿಮೀಟ್ರು ಇಲ್ಲ ಆ ಕಡಿಮೆ, ಅಷ್ಟು ಫುಲ್ ಯೂಸ್ ಆಗಿದೆ ಟೈರ್. ಸ್ವಲ್ಪ ಬಾಳಾಗಿದೆ, ಸ್ವಲ್ಪ ಭಯ ಆಗುತ್ತೆ, ಫುಲ್ ಕಾನ್ಫಿಡೆನ್ಸ್ ಏನು ಕೊಡೋಲ್ಲ. ಎಷ್ಟಾಗುತ್ತೋ ಅಷ್ಟು ಹೊಡೆದು ಇಲ್ಲಿ ನೋಡಿ, ಇನ್ನೇನು ಹೊಡಿಯೋಕ್ಕಾಗುತ್ತೆ, ಇಷ್ಟೇ ಆಗೋದು. ಇಲ್ಲಿ ಮಾರ್ಕಿಂಗ್ ಇದೆ ನೋಡಿ, ಇಲ್ಲೊಂದು ಸಣ್ಣ ಎಲಿಫೆಂಟ್ ಇದೆ, ಸಖತ್ತಾಗಿದೆ ಸ್ಟಿಕ್ಕರು. 3 ಮಾರ್ಕ್ ಇದೆ, ಮಧ್ಯಕ್ಕೆ ಬಂದಿದೆ. ಇನ್ನೊಂದು ಹೊಡಿಬೋದು, ಇನ್ನೂ ಸ್ವಲ್ಪ ಮಲಗಿಸ್ಬೋದು. ಹೋಣ ವೇವ್ ಮಾಡಿದ್ರು, ನಾನು ವೇವ್ ಮಾಡಿದೆ. ಹಂಬಲ್ ಜೆಸ್ಚರ್. ಚುಂಚಿ ಫಾಲ್ಸ್ ಸ್ಟ್ರೇಟ್. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಇರೋಂಗಿದೆ, ಮಣ್ಣಿದೆ, ಕ್ಲೀನಾಗಿ, ಏನು ತೊಂದರೆ ಇಲ್ಲ. ಮಳೆ ಬಂದಿಲ್ಲ ಬೆಂಗಳೂರಲ್ಲಿ, 2-3 ದಿವಸ ಆಯಿತು. ಬಂದಿದ್ರೆ ಸ್ವಲ್ಪ ಇಲ್ಲೆಲ್ಲ ಕೊಚ್ಚೆ ಆಗಿರೋದೇನೋ. ಫುಲ್ ಡ್ರೈ ಇದೆ ನೋಡಿ. ಬಂದರೂ ಒಂದು 5 ನಿಮಿಷ ಬರುತ್ತೆ ಅಷ್ಟೇ, ಅದೆಲ್ಲ ಇಲ್ಲಿಗೆ ಅಂತ ಆಗಲ್ಲ.
ಏನು ಇಲ್ಲ ಮಗ 500 ಇದೆ. ಏನಕ್ಕೆ ಬಂದಿದ್ದು? ಏನಕ್ಕಿದು? ಗಣೇಶನಾ? ಎಲ್ಲ ಕಡೆ ಗಣೇಶ ಕೂರಿಸ್ತಿಲ್ವ ನೀವು? ಪಾರ್ಕಿಂಗ್ ಇದು ಹೌದಾ? ಪಾರ್ಕಿಂಗ್ ಫೀಸ್ ಅಂತ 30 ರೂಪೀಸ್ ಚಾರ್ಜ್ ಮಾಡಿದ್ರು. ಸುಮಾರು ಜನ ಇದ್ದಾರೆ, ತುಂಬ ಕಾರ್ಗಳು ಬೈಕ್ಗಳಿದೆ. ಬೈಕ್ಗಳು ತುಂಬಾ ಇದೆ. ಈ ಕಡೆ ಬಾರ ಮಗ, ಈ ಕಡೆ ಹಾಕೋಣ. ಬಾಸ್ ಆ ಕಡೆ ಕರೀತಾ ಇದ್ದಾರೆ. ಅಲ್ಲಿಕಿನ ಇಲ್ಲೇ ಜಾಸ್ತಿ ಜನ ಇದ್ದಾರೆ. ಏನು ಕತೆ ಗೊತ್ತಿಲ್ಲ. ಇಲ್ಲಿ ನೀರಿದೆಯೋ ಇಲ್ಲೋ ನೋಡೋಣ. ಹೋಗಿ ಬಂದ್ವಿ ಫಾಲ್ಸ್ ಹತ್ರ. ಏನು ಅಷ್ಟೇನು ಜಾಸ್ತಿ ಏನು ನೀರಿಲ್ಲ, ಓಕೆ. ಆದರೆ ಜನ ತುಂಬ ಇದ್ದಾರೆ, ಎಲ್ಲ ಕಡೆ ಜನ. ಜಾಗ ಚೆನ್ನಾಗಿದೆ, ಇದು ಫುಲ್ ಕಾಡು. ಏನು ಆ ಕಡೆ ಈ ಕಡೆ ಏನೂ ಇಲ್ಲ, ಫುಲ್ ಕಾಡು. ಮಧ್ಯದಲ್ಲಿ ವಾಟರ್ಫಾಲು. ಆ ಕಡೆ ಎಲ್ಲ ಬಂಡೆ ಎಲ್ಲ ಇದೆ. ಅದು ಇನ್ನೊಂದು ಸಿನಿಮ್ಯಾಟಿಕ್ ಶೋಟಲ್ಲಿ ಕಾಣುತ್ತೆ. ಅದೆಲ್ಲ ಮೋಸ್ಟ್ಲಿ ಅಂಡರ್ ವಾಟರ್ ಇರ್ತಿತ್ತೇನೋ. ಈ ವರ್ಷ ಹೋದ ವರ್ಷ ಮಳೆ ಇಲ್ದಿದ್ದರೆ ಫುಲ್ ಎಲ್ಲ ಮೇಲ್ಗಡೆ ಬಂದುಬಿಟ್ಟಿದ್ದಾವೆ. ನೀರೇನೋ ಹೇಳಿದಾಗ ಅಷ್ಟೊಂದೇನು ಇರಲಿಲ್ಲ. ಜನ ಸಿಕ್ಕಾಪಟ್ಟೆ ಇದ್ರು. ಟೈಮು 11:50. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಹ್ಯೂಮಿಡಿಟಿ. ಮಳೆ ಬರ್ಬೋದು ಅನ್ಸುತ್ತೆ ಇವತ್ತು ಸಂಜೆ, ಇಷ್ಟೊಂದು ಹ್ಯೂಮಿಡ್ ಇದೆ. ಆಮೇಲೆ 1.5 ಕಿಲೋಮೀಟರ್ಸ್ ಏನೋ ಇದೆ. ಅದು ಟ್ರಕ್ ಡೌನ್ ಮಾಡಿ ಆಮೇಲೆ ವಾಪಸ್ ಟ್ರಕ್ ಬ್ಯಾಕ್ ಮಾಡಬೇಕು. ಎರಡು ಸೇರಿ ಕ್ಲೋಸ್ ಟು 3 ಕಿಲೋಮೀಟರ್ಸು. ನಾನು ಬೇರೆ ಜಾಕೆಟು ಹೆಲ್ಮೆಟ್ ಇಟ್ಕೊಂಡು ಹೋಗಿದ್ದೆ ಕೆಳಗಡೆ. ಸಿಕ್ಕಾಪಟ್ಟೆ ವರ್ಕೌಟ್ ಆಗೋಯ್ತು ಇವತ್ತು. ಈಗ ವಾಪಸ್ ಬಂದು ಕನಕಪುರ ಸಂಗಮ ರೋಡ್, ಇದು ಕನಕಪುರ ಸಂಗಮ ರೋಡಲ್ಲಿ ಇದ್ದೀವಿ. ಇದು ಹೋಗಿ ಕನಕಪುರ ಜಾಯ್ನ್ ಆಗುತ್ತೆ. ಅಲ್ಲಿಂದ ಒಂದು ರೈಟ್ ತೊಗೊಂಡು ಮನೆ ಕಡೆ ಹೋಗೋದು. ಬೆಳಗ್ಗೆ ಅಲ್ಲೇ ಟೀ ಕುಡ್ದಿದ್ದು. ಹುಡುಗ ಹೊರಗಡೆನೇ ಇದ್ದ, ವೇವ್ ಮಾಡ್ದ. ಟೀ ಅಂಗಡಿಲಿ ಸಣ್ಣ ಹುಡುಗ ಹಬ್ಬ ಇದ್ದ. ಅವನಿಗೆ ಅದೇ ಕೇಳ್ತಾ ಇದ್ದೆ, ನಿಮ್ಮ ಊರಲ್ಲಿ ಇಲ್ಲಿ ಇನ್ಯಾದಿದೆ ಜಾಗಗಳು ಹತ್ರ ಸುತ್ತಮುತ್ತ ಅಂತೆಲ್ಲ ನೋಡ್ತಾ ಇದ್ದೆ. ಹಂಗೆ ಫ್ರೆಂಡ್ ಆದ, ಹಂಗಾಗಿ ವೇವ್ ಮಾಡ್ದ. ಟ್ರಾವೆಲಿಂಗ್ ಅಂದರೆ ಇಷ್ಟೇ, ಹೊಸ ಫ್ರೆಂಡ್ಗಳು ಮಾಡ್ಕೋತಾ ಇರಬೇಕು, ಮಾತಾಡಿಸ್ಕೊಂಡು ಎಲ್ಲರಿಗೂ ಎಂಜಾಯ್ ಮಾಡ್ಕೊಂಡು. ಓಕೆ ಗೈಸ್, ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಸಂಡೇ ಬ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಚೆನ್ನಾಗಿತ್ತು ಇವತ್ತು ರೈಡು. ಈ ಕನಕಪುರ ಸೈಡು ಯಾವುದೇ ರೈಡ್ ಬಂದ್ರೂ ಎಲ್ಲದೂ ಚೆನ್ನಾಗೇ ಆಗಿದೆ ಇದುವರೆಗೂ. ಸೊ ಇವತ್ತು ಸಖತ್ತಾಗಿತ್ತು. ಸೊ ಇದೇ, ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಇದೇ ಥರ ಎಲ್ಲ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.